ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕ್ಷೇತ್ರಗಳಿಗೆ ಅನುದಾನವೇ ಬಂದಿಲ್ಲ ಅಂತ ಇದೆ. ಕೆಲ ಶಾಸಕರು ಹೇಳಿರೋದನ್ನು ನಾನು ಗಮನಿಸಿದ್ದೇನೆ. ಯಾರಿಗೆ ಆಗಲಿ ಅನುದಾನ ಇಲ್ಲ ಅಂತ ಹೇಳಿದ್ರೆ ಕಷ್ಟ ಆಗಿಬಿಡುತ್ತೆ. ಕ್ಷೇತ್ರಗಳಿಗೆ ಅನುದಾನ ಬರದೇ ಇದ್ರೆ ಹೇಗೆ? ಅನುದಾನವೇ ಇಲ್ಲದೆ ಏನು ಕೆಲಸ ಮಾಡೋಕ್ಕಾಗುತ್ತೆ ಶಾಸಕರು ಅಂತ ಬೇಜಾರಾಗೋದು ಸಹಜ. ಅದಕ್ಕೆ ಹೇಳಿದ್ದಾರಪ್ಪ ಅವರು. ಇದರ ಬಗ್ಗೆ ಸಿಎಂ ಗಮನ ಕೊಡ್ತಾರೆ ಅಂತ ಹೇಳಿ ಪರಮೇಶ್ವರ್ ಮಾತಾಡಿದ್ದಾರೆ. ಹಣ ಕೆಲವು ಸಂದರ್ಭದಲ್ಲಿ ಬಿಡುಗಡೆ ಆಗೋದು ನಿಧಾನ ಆಗುತ್ತೆ. DPR ಮಾಡಬೇಕು, ಎಸ್ಟಿಮೇಟ್ ಮಾಡಬೇಕು. ಒಂದು ಕಾಮಗಾರಿ ಅಂತ ಹೇಳಿದ್ರೆ ಅದಕ್ಕೆ ಎಸ್ಟಿಮೇಟ್ ಮಾಡಬೇಕು, DPR ಆಗಬೇಕು. ಆಗ ಎಲ್ಲ ಹಣ ಬಿಡುಗಡೆ ಆಗುತ್ತೆ. ಅದು ಸ್ವಲ್ಪ ನಿಧಾನ ಆಗಿರ್ಬೋದು ಅನ್ನೋದು ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಹಣದ ಕೊರತೆ ನಮ್ಮ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅವ್ರು ಯಾರಾದರೂ ನನ್ನನ್ನು ಆ ರೀತಿ ತಪ್ಪು ಕಲ್ಪನೆ ಇಟ್ಕೊಂಡಿದ್ರೆ ಐ ಆಮ್ ಸ್ಟ್ಯಾಂಡಿಂಗ್ ಟು ಕರೆಕ್ಷನ್ಸ್. ಯಾವುದೇ ರೀತಿಯ ಹಣಕಾಸಿನ ತೊಂದರೆ ನಮ್ಮ ಸರ್ಕಾರದಲ್ಲಿ ಇಲ್ಲ. ಹೇಳಿದರೆ ಯಾರು ನಿಧಾನ ಆಗಿದೆ ಅಂತಕ್ಕಂಥದ್ದನ್ನು ಅವರು ರಾಜು ಕಾಗೇರಿ ಇವರು ಹೇಳಿದ್ದು ನಿಧಾನ ಆಗಿದೆ, ನನಗೆ 25 ಕೋಟಿ ಕೊಟ್ಟಿದ್ರು, 13 ಕೋಟಿ ಏನೋ ನನಗೆ ಇನ್ನೂ ಕೂಡ ಎಸ್ಟಿಮೇಟ್ ಆಗಿಲ್ಲ ಅಂತ ಹೇಳಿದರು. ಎಸ್ಟಿಮೇಟ್ ಆದ ತಕ್ಷಣ ಹಣ ಬಿಡುಗಡೆ ಮಾಡ್ತಾರೆ, ಅದಕ್ಕೇನು ತೊಂದರೆ ಇಲ್ಲ. ಅವರಲ್ಲಿ ಸ್ವಲ್ಪ ಅಧಿಕಾರಿಗಳಿಗೆ ಹೇಳಿ ಎಸ್ಟಿಮೇಟ್ ಮಾಡಿಸಿ ಬೇಗ ಕೊಟ್ಟರೆ ಹಣ ಬಿಡುಗಡೆ ಆಗುತ್ತೆ. ಸರ್ಕಾರ ಬಂದು 2 ವರ್ಷ ಆದರೂ ಒಂದು ಚರಂಡಿ ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿದ್ದಾರೆ. ಅದು ಹೇಳಿ ಮನಸ್ಸಿಗೆ ಬೇಜಾರಾದಾಗ ಆ ಥರ ಮಾತುಗಳು ಬಂದ್ಬಿಡ್ತಾವೆ ಒಂದೊಂದು